ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ವಾಕಿಂಗ್ ಯಾವ ರೀತಿ ಮಾಡ್ತೀವಿ, ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀವಿ, ಎಲ್ಲಿಗೆ ಹೋಗ್ತೀವಿ ಅನ್ನೋ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವಾಗಲೂ ನಾನು ವಾಕಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಆದರೆ ಕೆಲವೊಂದು ಸಾರಿ ತುಂಬ ಗ್ಯಾಪ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನಾನು ಮನೆಯಲ್ಲೇ ಎಕ್ಸಸೈಸ್ ಮಾಡೋದು ಅಥವಾ ಧ್ಯಾನ ಮಾಡೋದು ಈ ರೀತಿ ಮಾಡ್ತಾಯಿರ್ತೀನಿ. ನನಗೆ ವಾಕಿಂಗ್ ಮಾಡೋದಂದರೆ ತುಂಬಾ ಇಷ್ಟ. ಮಾರ್ನಿಂಗ್ ವಾಕಿಂಗ್ ವ್ಯೂನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾವು 5:30ಗೆಲ್ಲ ಎದ್ಬಿಟ್ಟು ಹೋಗ್ತಾಯಿದ್ದೀವಿ, ವಾಕಿಂಗ್ ಹೋಗ್ತಾಯಿದ್ದೀವಿ ನೋಡಿ. ಆ ಟೈಮಲ್ಲಿ ಫುಲ್ ಕತ್ಲ ಇತ್ತು, ಇನ್ನೂ ಬೆಳಕಾಗಿದ್ದಿಲ್ಲ. ಅಂದರೆ ಸನ್ರೈಸ್ ಆಗೋದಕ್ಕೆ ಇನ್ನೂ 1 ಗಂಟೆ ಅಥವಾ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಬಾಕಿ ಇತ್ತು. ಆ ಟೈಮಲ್ಲಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಹೋಗ್ತಾನೆ ಸನ್ರೈಸ್ ಆಗೇ ಬಿಡ್ತು. ಈಗ ನೋಡಿ ಎಷ್ಟು ಕತ್ಲಿದೆ ಅಂತ ನಿಮಗೆ ಗೊತ್ತಾಗ್ತಾಯಿದೆ. ನಾನು ನಮ್ಮ ಮನೆಯವರು ವಾಕಿಂಗ್ ಹೋದರೆ ಇಬ್ಬರು ಜೊತೆಗೆ ಹೋಗ್ತೀವಿ. ನಾನು ಒಬ್ಬಳೇ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಭಯನೂ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಇನ್ನೂ ಸ್ವಲ್ಪ ಮುಂದೆ ಹೋದ ತಕ್ಷಣ ಸ್ವಲ್ಪ ಬೆಳಕಾಗ್ತಾನೆ ಬಂತು. ತುಂಬ ಚೆನ್ನಾಗಿದೆ. ನಾವು ವಾಕಿಂಗ್ ಹೋಗೋ ಪ್ಲೇಸ್ ಅಂತೂ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಯಾವುದೇ ವೆಹಿಕಲ್ಸ್ ಬರೋದಿಲ್ಲ, ತುಂಬ ಕಡಿಮೆ ಅಂತ ಹೇಳ್ಬೋದು. ಆ ಪ್ಲೇಸಲ್ಲಿ ನಾವು ವಾಕಿಂಗ್ ಮಾಡ್ತೀವಿ. ನಮ್ಮ ಮನೆ ಹತ್ರ ಇರೋವಂಥ ನಮ್ಮ ಮನೆ ಕಡೆಯೇ ಬರುತ್ತೆ ಇದೆಲ್ಲ ಪ್ಲೇಸು. ನೀವು ಯಾರೆಲ್ಲ ಹಗರಿಬೊಮ್ಮನಹಳ್ಳಿ ಅಕ್ಕಪಕ್ಕದಲ್ಲಿದ್ದೀರೋ ಅಥವಾ ಹಗರಿಬೊಮ್ಮನಹಳ್ಳಿಯವರಾಗಿದ್ದರೆ ಈ ಪ್ಲೇಸ್ ಯಾವುದಂತ ಗೊತ್ತಾಗುತ್ತೆ. ತುಂಬ ಒಳ್ಳೆ ಪ್ಲೇಸು. ಎಲ್ಲರೂ ಕೂಡ ಇಲ್ಲೇ ವಾಕಿಂಗ್ ಬರ್ತಾರೆ. ಅದನ್ನು ನಿಮ್ಮ ಜೊತೆ ತೋರಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ತುಂಬ ಫಾಸ್ಟಾಗಿ ಹೋಗ್ತಾಯಿದ್ರು ಮುಂದೆ. ನೋಡಿ, ಈ ವಿಡಿಯೋನ ಎಂಜಾಯ್ ಮಾಡಿ. ಈಗ ಸ್ವಲ್ಪ ಬೆಳಕಾಗ್ತಾಯಿದೆ. ಎಲ್ಲೋ ಒಂದು ವೆಹಿಕಲ್ಸ್ ಬರ್ತಾಯಿದೆ ನೋಡಿ. ಈಗ ನೀವು ನೋಡ್ತಿರೋಂಥ ಪ್ಲೇಸು ಸರ್ಕ್ಯೂಟ್ ಹೌಸ್ಗೆ ಹೋಗೋಂಥ ದಾರಿ. ಮೇಲ್ಗಡೆ ಇದೆ, ಅದು ಗುಡ್ಡದ ಮೇಲೆ. ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ, ಯೋಗ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಆ ಪ್ಲೇಸ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಮೇಲ್ಗಡೆಯಿಂದ ಕೆಳಗಡೆ ಯಾವ ರೀತಿ ಕಾಣಿಸ್ತಿದೆ ವ್ಯೂ ಅಂತ. ಈಗಂತೂ ಫಾಗ್ ಇರೋದ್ರಿಂದ ಏನೂ ಕಾಣಿಸ್ತಾ ಇದ್ದಿಲ್ಲ. ಆದ್ರೂ ನಾನು ಸ್ವಲ್ಪ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಮೇಲ್ಗಡೆ VIP ಯಾರಾದರೂ ಬಂದರೆ ಉಳ್ಕೊಳ್ಳೋದಕ್ಕೆ ಅಂತ ಒಂದು ಸರ್ಕ್ಯೂಟ್ ಹೌಸ್ನ ಮಾಡಿದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ವಾತಾವರಣ. ನಾವು ಮೇಲೆ ಹತ್ಬೇಕಾದ್ರೆ ತುಂಬಾ ಆಯಾಸ ಆಗ್ತಾಯಿತ್ತು. ನೀವು ನೋಡ್ಬೋದು ಬ್ರೀತಿಂಗ್ ವಾಯ್ಸ್ ಎಲ್ಲ ಯಾವ ರೀತಿ ಬರ್ತಾಯಿದೆ ಅಂತ. ನಮ್ಮ ಮನೆಯವ್ರು ಬೇಗ ಹತ್ತಿ ಹೋದರು. ನಾನು ಮಾತ್ರ ಸ್ವಲ್ಪ ಲೇಟಾಗೇ ಹೋಗ್ತೀನಿ ಇಲ್ಲಿಗೆ ಹೋದರೆ. ತುಂಬ ಜನ ಇರ್ತಾರೆ. ನಾವು ಹೋದಾಗ
ಅಲ್ಲಿ ಜನ ಇರಲಿಲ್ಲ ಅಷ್ಟೊಂದು. ನೋಡಿ ಮೇಲ್ಗಡೆಯಿಂದ ಕೆಳಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈಗಾಗಲೇ ಸೂರ್ಯ ಉದಯ ಆಗ್ತಾ ಇದ್ದಾನೆ. ತುಂಬ ಅಪ್ಪಲ್ಲಿರೋದ್ರಿಂದ ಸ್ವಲ್ಪ ಆಯಾಸ ಆಗುತ್ತೆ ಹತ್ತಬೇಕಾದ್ರೆ. ಆದರೆ ಡೈಲಿ ಹತ್ತೋದು ಇಳಿಯೋದು ಮಾಡೋದ್ರಿಂದ ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅಲ್ಲಿ ಹೋಗೋದು. ಎಕ್ಸಸೈಸ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾವು ಹತ್ತಿನೇ ಹೋಗ್ತೀವಿ ಯಾವಾಗಲೂ ಹೋದ್ರೂ. ನೋಡಿ ಮೇಲ್ಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಮಂಜಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ಧ್ಯಾನ ಮಾಡೋದಕ್ಕೆ ಪ್ರಶಾಂತವಾಗಿರೋ ಜಾಗ. ನಾನು ಯಾವಾಗಲೇ ಹೋದ್ರೂ ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಆಗಲಿ ಧ್ಯಾನ ಮಾಡ್ತೀನಿ ಇಲ್ಲಿ ಹೋದಾಗ. ಮೇಲ್ಗಡೆ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಮೇಲೆ ಹೋದ ನಂತರ ಎಲ್ಲ ಆಯಾಸ ಮರ್ತೋಗ್ಬಿಡುತ್ತೆ. ಅಷ್ಟು ಖುಷಿ ಅನಿಸುತ್ತೆ. ನಾವು 2 ಕಿಲೋಮೀಟ್ರ್ ಆಗ್ಬೋದು. ಇದು ಹೋಗಿ ಬರೋದಕ್ಕೆ 2 ಕಿಲೋಮೀಟ್ರ್ ಆಗುತ್ತೆ. ಈ ಪ್ಲೇಸ್ಗೆ ಹೋಗಿ ಬರೋದಕ್ಕೆ ಸಾಕು. ಇಷ್ಟು ವಾಕಿಂಗ್ ಆದರೆ ಸಾಕು. ಮೇಲ್ಗಡೆ ಈ ರೀತಿ ಇದೆ ವ್ಯೂ. ನಾನು ಧ್ಯಾನ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ವಿಡಿಯೋ ಮಾಡಿದ್ದಾರೆ ನೋಡಿ. ವಾಕಿಂಗ್ ಎಲ್ಲ ಮಾಡಿ ಮೇಲ್ಗಡೆ ಪ್ರಶಾಂತವಾಗಿರೋ ಜಾಗದಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ನೆಮ್ಮದಿ ಕೂಡ ಇರುತ್ತೆ. 10 ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ಇಲ್ಲಿ ಬಂದು ಮೆಡಿಟೇಷನ್ ಮಾಡಿದವ್ರಿಗೆ ಗೊತ್ತು. ನೀವು ಕೂಡ ಆರೋಗ್ಯವಾಗಿರಬೇಕು ಅಂದರೆ ವಾಕಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಥ್ಯಾಂಕ್ ಯು.